ನಮಸ್ಕಾರ ಸ್ನೇಹಿತರೆ, ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ನರಸಿಂಹ ದೇವಸ್ಥಾನಗಳನ್ನ ನೋಡಿರ್ತೇವೆ. ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ದೇವಸ್ಥಾನ ಇದೆಯಲ್ಲ, ಇದು ವಿಶೇಷವಾದ ಸ್ಥಳದಲ್ಲಿ ಮತ್ತು ವಿಶಿಷ್ಟವಾದ ದೇವಸ್ಥಾನ. ಇದು ಸಮುದ್ರದ ಮಧ್ಯೆ ಇದೆ, ಒಂದು ದ್ವೀಪದಲ್ಲಿ. ಹಾಗಾದರೆ ಈ ದೇವಸ್ಥಾನ ಯಾವುದು, ಎಲ್ಲಿದೆ ಅಂತ ಹೇಳ್ತೇನೆ ಬನ್ನಿ. ನಾವು ಹೇಳುವ ಈ ದೇವಸ್ಥಾನ ಬಂದು ಕಾರವಾರ ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿ ಆಮೆಯ ಆಕಾರದಲ್ಲಿರುವ ಒಂದು ದ್ವೀಪದಲ್ಲಿದೆ. ಈ ದೇವಸ್ಥಾನದ ಹೆಸರು ಬಂದು ಕುರುಮಗಡ ನರಸಿಂಹ ದೇವಸ್ಥಾನ ಅಂತ. ಕುರುಮ ಅಂದರೆ ಸಂಸ್ಕೃತದಲ್ಲಿ ಆಮೆ ಅಂತ, ಗಡ ಅಂದರೆ ದ್ವೀಪ ಅಂತ. ಮೂಲಗಳ ಪ್ರಕಾರ ಈ ದೇವಸ್ಥಾನದ ಇತಿಹಾಸ ಇನ್ನೂ ಯಾರಿಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ನರಸಿಂಹದೇವರು ಸಮುದ್ರವನ್ನು ಈಜಿ ಸಮುದ್ರವನ್ನು ಸೀಳಿ ಈ ದ್ವೀಪವನ್ನು ರಚಿಸಲಾಯಿತು ಅಂತ ಹೇಳಲಾಗುತ್ತೆ. ಇಲ್ಲಿನ ಮೀನುಗಾರರು ಈ ದೇವರನ್ನ ತುಂಬ ಗೌರವಿಸ್ತಾರೆ, ಯಾಕಂದರೆ ಎಲ್ಲ ರೀತಿಯ ರಕ್ಷಣೆಯನ್ನು ನರಸಿಂಹದೇವರು ನೀಡುತ್ತಾರೆ ಅಂತ. ಸ್ನೇಹಿತರೆ, ನೀವೇನಾದರೂ ಕಾರವಾರಕ್ಕೆ ಹೋದರೆ ತಪ್ಪದೆ ಕುರುಮಗಡ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ನರಸಿಂಹ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಬೇಕಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.